ಅನ್ಸಮ್ಮ, ಅಮ್ಮ ಬರ್ರಮ್ಮ, ಪೂಜೆಗೆ ಬರ್ರಿ. ನಾ ಹೇಳಿದ್ನಲ್ಲ ನಾನ ಬರ್ತೀನಿ ಎಬ್ಸಕ್ಕಂತ. ಆಚೆ ಬರ್ರಿ ಬರ್ರಿ. ಯಾರಲ್ಲ ಇದು ರಮೇಶ? ಇದು ಸ್ವಾಮಿಯರಂತರೂ ಅಲ್ಲ, ಯಾಕಂದ್ರೆ ಸ್ವಾಮಿಯರು ಇಷ್ಟು ಜೋರಾಗಿ ಮಾತಾಡೋದಿಲ್ಲ. ತಡಿ ಬೇಯವ್ವ, ಒಂದ್ ನಿಮಿಷ, ನಾನ ನೋಡ್ತೀನಿ ಯಾರಂತೇಳಿ. ನೀವ್ ಯಾರು ಹೋಗ್ಬೇಡ, ತಡ್ರಿ. ರೀ, ಯಾರ ಬಾಗಿಲು ಬಡಿತಾರ್ರಿ? ನೀವ್ ಮಲ್ಕೊಂಡಿದ್ದಲ್ಲ, ಮಲ್ಕೋ ಸುಮ್ನ. ಅಲ್ಲಿ ನೋಡ್ರಿ, ಯಾರ ಬಾಗಿಲು ಬಡಿಯಕತ್ತಾರ ಅವಾಗಿಂದ. ಸ್ವಾಮಿಯರ್ ಪೂಜೆಗೆ ಬಾ ಅನ್ನಕತ್ತಾರ. ಯಾಕೆಲ್ಲರೂ ಹಂಗೆ ನಿಂತ್ಕೊಂಡಾರ? ಅತ್ತೀರ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಗೀತಾ, ನೀ ಇಲ್ಲೇ ಇರುವ ನಿಮಿಷ, ನಾನು ನೋಡ್ತೀನಿ ಯಾರು. ಅಲ್ಲ ಆಯ್ತು, ಇವ್ರು ಯಾಕೆ ಇಷ್ಟು ಗಾಬ್ರಿಗ್ಯಾರ? ಅತ್ತಿಯರು ಮಾವರು ಗಾಬ್ರಿಯಾಗ್ಯಾರ. ಎಷ್ಟಾಗ ಟೈಮ್? ನೀನು ಮಕ್ಕೋ ಗೀತಾ, ಟೈಮ್ ಈಗ 2:30 ಐತಿ. 2:30 ಬಂದು ಎಬ್ಸ್ತೀನಿ ಅಂತ ಹೇಳಿಲ್ಲ ಅವರು. 4:45 ಇದಕ್ಕೆ ಬಂದು ಎಬ್ಸ್ತೀನಿ ಅಂತ ಹೇಳೋಗ್ಯಾರ ಸ್ವಾಮ್ಯಾರು. ಅದು ಸ್ವಾಮ್ಯಾರಲ್ಲ, ನಿಮ್ಮ ಮಕ್ಕೋ. ಅಲ್ಲ ಅವ್ವ ಬೇಯವ್ವ, ಅದು ಸ್ವಾಮ್ಯಾರಲ್ಲ ಅಂದ್ರೆ ಮತ್ತೆ ಇನ್ಯಾರ್ದದ ದನಿ? ಇಲ್ಲ, ಅವ್ರ ಸ್ವಾಮ್ಯಾರ. ತಡಿ, ನಾನು ನೋಡ್ತೀನಿ. ನೀವೊಂದು ನಿಮಿಷ ತಾಳ್ಮೆಯಿಂದ ಇರು. ನೀ ಹೋಗಿ ನೋಡೋ ಅವಶ್ಯಕತೆ ಇಲ್ಲ. ನಾನು ನಿಮ್ಮಣ್ಣ ಅಪ್ಪಾಜಿ ಅದೀವಿ, ನಾವೆಲ್ಲ ನೋಡ್ಕೊಂತೀವಿ. ನೀ ಹೆಣ್ಮಗಳಾಗಿ ಹೊರಗೆ ಹೋಗೋ ಅವಶ್ಯಕತೆ ಏನೂ ಇಲ್ಲ ಗೀತಾ, ಸುಮ್ಮನಿರು. ಬಾಗಿಲು ತೆಗಿರಿ. ಗೀತಾ, ರಮೇಶ, ಗೀತಾ, ಗೀತಾ, ಗೀತಾ. ನಾನು ಹೋಗಿ ನೋಡ್ತೀನಿ, ಇಲ್ಲೇ ಇರ್ರಿ. ಲೋ ರಮೇಶ, ತಡಿ, ಬಾಗಿಲು ತೆಗಿಬಿಡ. ಲೋ, ಎಲ್ಲಿ ಹೊಂಟಿ? ಅವ್ವ, ನಾವಿರೋದು ದೇವಸ್ಥಾನದ ಒಳಗ ಅದೀವಿ, ನಾವೆಲ್ಲೂ ದೂರ ಇಲ್ಲ. ನಾ ಹಂಗೆ ಬರಂಗಿದ್ರೆ ಅದೇನು ಬಾಗ್ಲು ತಕೊಂಬರಕ್ಕೆ ಅದಕ್ಕೇನು ಕಷ್ಟ ಆಗತ್ತನ? ಅದೇನು ಮನುಷ್ಯನ ಬಾಗ್ಲು ಮುಖಾಂತರ ಬರ್ಬೇಕನ್ನಕ? ಬಾಗಿಲು ತೆಗೆದ್ರು ಏನಾಗಲ್ಲ, ಬಾಗಿಲು ತೆಗಿಲಿಲ್ಲ ಅಂದ್ರೆ ಏನಾಗಲ್ಲ. ತಡಿ. ಯಾರು ಇಲ್ಲ. ಯಾರದು ಕತ್ತಿದ್ದು? ಯಾರದು ಯಾರದು? ಯಾರ್ಲೋದು ರಮೇಶ? ಯಾರು ಇಲ್ಲನ? ತಡಿ ಬೇಯವ್ವ, ಅದನ್ನ ನೋಡಕತ್ತೀನಿ, ಒಂದ್ ನಿಮಿಷ ಇರು. ಇಲ್ಲಿ ಯಾರು ಕಾಣವಲ್ರು. ರೀ, ಯಾರದರಿ? ನಾನು ಬರ್ಲೇನ? ನೀ ಹೋಗ್ ಮಕ್ಕೋ. ನಿನ್ ಯಾರು ಕರೆದ್ರ? ನೀ ಎದಕ್ಕೆ ಅಷ್ಟು 2:30 ರಾತ್ರಿ ಎದಕ್ಕೆ ನೀ ಎದಕ್ಕೆ ಹೊರಗೆ ಹೋಗಿದಿ? ಬಸರಿದ್ ಹೆಣ್ಮಕ್ಳು ಏನ್ ಹೊರಗೆ ಹೋಗ್ತಾರನ? ಅತ್ತಿಯಾರ ನೀವ್ರ ಹೇಳ್ರಿ ಒಂಚೂರು. ಹೌದು ಗೀತಾ, ಬೇಡ ಬಾ ಇಲ್ಲಿ. ನಿನ್ ಯಾರು ಹೋಗಂದಾರಲ್ಲಿ? ಅತಿ ಮಾಡಕತ್ತಿ ನೀನು. ಗೀತಾ, ನಿಮ್ಮ ಅತ್ತಿಯಾರು ಹೇಳಕತ್ತಿರ ಕೇಳಿಸಲ್ದ ನಿನಗ? ಬಾ ಕುಂದ್ರ ಬಾ ಇಲ್ಲಿ ನೀನು. ನಾವು ನೋಡ್ತೀವಿ, ನಾವು 5 ಮಂದಿ ಇದೀವಿ, ಬಾ. ಕೂತಿ ನೋಡ್ರವ, ಸಮಾಧಾನ ಆತ? ಅಣ್ಣ, ಎಲ್ಲೋದ್ರು ನೋಡು, ನಿಮ್ಮ ಮಾವ ಏನು ಮಾತಾಡ್ವಲ್ರ? ಇಷ್ಟು ದೂರ ಬಂದೆ, ಯಾರು ಕಾಣವಲ್ರಲ್ಲ. ಇಲ್ಲಿ ಯಾರು ಎದ್ದೇ ಇಲ್ಲ. ಇಷ್ಟೊತ್ನಾಗ ಯಾರು ಎದ್ದೇಳ್ತಾರೆ? ರಮೇಶ, ರಮೇಶ. ಯಾರದು? ರಮೇಶ, ರಮೇಶ. ತಮ್ಮರ ಬಂದ್ಬಿಡ್ರಿ. ಅಲ್ಲಿವರೆಗೂ ಯಾಕೆ ಹೋಗಿರಿ ತಮ್ಮರ? ಬರ್ರಿ, ಒಳ ಬರ್ರಿ. ಅತ್ತಿಯರ ಬಂತೇಳ್ರಿ, ಒಂದ ನಿಮಿಷ ಬಂದೆ. ರಮೇಶ, ರಮೇಶ. ಯಾರದು? ಯಾರದರಲ್ಲಿ? ಯಾರು ನೀವು? ರೀ ರೀ ರೀ, ಇಲ್ಲಿ ನೋಡಿ, ನನ್ನ ಯಾರೋ ಇಲ್ಲಿ ಕರ್ಕೊಂಡು ಹೊಂಟಾರ. ಇಲ್ಲಿ ನೋಡ್ರಿ, ಇಲ್ಲಿ ನಾನಿದ್ದೀನಿ ರೀ. ರೀ ಗೀತಾ, ಗೀತಾ, ಎಲ್ಲಿ? ರೂಮ್ನಾಗಿದ್ದ, ಯಾಕೆ ಹೊರಗೆ ಬಂದ್ ನೀನು? ಇಲ್ಲಿ ಬರ್ರಿ, ಇಲ್ಲಿ ನೋಡ್ರಿ ಇಲ್ಲಿ. ಅಯ್ಯೋ ಬಿಡ್ರಿ ನನ್ನ. ರೀ, ಬಿಡ್ವಲ್ರಿ ನನ್ನ. ಬರ್ರಿ ಇಲ್ಲಿ. ಇಲ್ಲಿ ನೋಡ್ರಿ, ಇಲ್ಲಿ ಕಾಂಪೌಂಡ್ ಇಂದ ಹೊರಗೆ ನಿಂತಾರ. ಇಲ್ಲಿ ಇಲ್ಲದಿನಿ, ನಾ ಕಾಣವಲ್ಲೇನು? ಮಾವರ, ಹೊರಗೆ ಕೊಂಟಿರಿ, ಗುಡಿಯಿಂದ ಹೊರಗೆ ಹೋಗ್ಬಿಡ್ ಬರ್ರಿ. ಮಾವರ, ನಂಗೇನು ಕೇಳಿಸ್ತಿಲ್ಲ. ನಾಗರಾಜ, ಅಲ್ಲಿ ಗೀತಾ ಕರೆಯಕತ್ತಾಳ. ಗೀತನ್ ಯಾಕೆ ಹೊರಗ್ ಬಿಟ್ರಿ? ಏನ್ರಿ? ಗೀತಾ ಹೊರಗದಳ? ಇಲ್ಲ, ಇಲ್ಲೇ ಕುಂತಳ ಗೀತಾ, ಅಲ್ಲಿಲ್ಲ. ಬರ್ರಿ ನೀವು. ನಾಗರಾಜ, ನಂಗ್ ನೀ ಏನ್ ಮಾತಾಡೋದು ಕೇಳವಲ್ದು. ಅಯ್ಯೋ ಮಾವರ, ಗೀತಾ ಒಳಗದಳ, ಬರ್ರಿ. ರೀ ರೀ, ಎಳ್ಕೊಂಡು ಹೊಂಟಾರ್ರಿ. ಬರ್ರಿ, ಲಘು ಬರ್ರಿ, ಲಘು ಬರ್ರಿ. ರೀ ರೀ, ಅಣ್ಣ ಅಣ್ಣ. ಅಲ್ಲೋ, ನಿನ್ ತಂಗಿ ಕೇಳೋದು, ನಿನ್ ತಂಗಿ ಕರಿಯೋದು ಕೇಳವಲ್ದ ನಿಂಗ? ಅಲ್ಲಿ ಯಾರೋ ಎಳ್ಕೊಂಡು ಹೊಂಟ್ರಂತ. ನನ್ ಯಾಕೆ ಜೀವ ತಿಂತಿ ನೀನು? ಬಾ, ನೀನು ಬಾ, ಏನ ನೋಡೋಣ. ಯವ್ವ, ಅಲ್ಲಿ ಏನ ಬ್ಯಾರೆ ಆಗೈತಿವೆ. ಗೀತಾ ಒಂದ್ ಬಾ ಇಲ್ಲಿ, ಬಾ ಇಲ್ಲಿ ಬಾಕ್ಲಿಕ್ಕ. ಮಾವರ, ಈ ಗೀತಾ ಬಾ ಇಲ್ಲಿ. ನೀ ಮಾವರ್ ನೋಡಲ್ಲಿ ಕಾಂಪೌಂಡಿಂದ ಹೊರಗೊಂಟ್ರ. ಗೀತಾ ಕೇಳವಲ್ದು ಮಾವರಿಗೆ. ರಮೇಶ್ ಮಾವರು ಹೊರಗೊಂಟಾರ್ರಿ. ಅಬ್ಬಾ, ಸ್ವಾಮಿಯರ್ ಬಂದ್ರು. ಅತಿಯಾರ ಸ್ವಾಮಿಯರ್ ಬಂದಿರ್ರಿ. ದೇವ್ರು ಬಂದಂಗೆ ಬಂದಿರ್ರಿ.
ಅವ್ವ ನೋಡಿ ಇಲ್ಲಿ. ರಮೇಶ, ರಮೇಶ ಎಲ್ಲುಂಟಿಪ್ಪ? ಮಾವರ, ಅಲ್ಲಿ ಗೀತಾ ರೂಮಿಂದ ಹೊರಗೆ ಹೋಗ್ಬಿಟ್ಟಾಳ್ರಿ. ಆಕಿನ್ನ ಯಾರ ಹೇಳ್ಕೊಂಡು ಹೊಂಟಾರಂತ್ರಿ. ಆ ದೆವ್ವನ ಇರ್ಬೇಕ್ರಿ. ಅವಾಗಿಂದ ಕೂಗಾಡಕತ್ತಲ್ಲ, ನೀವು ಕೇಳವಲ್ತೇನ್ರಿ? ಓ, ನೀವು ಆಕಿ ಕಿರ್ಚಾಡೋದ್ ಕೇಳಿ ನೀವು ಎದ್ದು ಬಂದ್ರಿನ? ಅಲ್ಲಿ ಹೊಂಟಾಳ್ರಿ, ಬರ್ರಿ ಸೌಮ್ಯರು ಹೋಗೋಣ. ಅಲ್ಲಪ್ಪ, ಅದ ನಿನ್ ಹಿಂದೆ ಗೀತಾ ಅಲ್ಲ. ಸ್ವಲ್ಪ ನೋಡಲ್ಲಿ, ನನ್ನ ಹಿಂದೆ ಯಾರು ನಿಂತಾರ ನೋಡು ಚಂದಾಗ. ಹೋಗೊಂಚೂರು ಮುಂದ್ಕದ ಹೋಗಿ ನೋಡು. ಅಯ್ಯೋ ಅಯ್ಯೋ ಮಾವರ, ಗೀತಾ ಗೀತಾ ಅಲ್ಲದಳ್ರಿ. ಮತ್ತ ಕೂಗಿದ್ದು ಯಾರ್ರಿ? ಕೂಗಿದ್ದು ಆ ದೆವ್ವ, ಒಳಗಿರೋದು ನಿನ್ ಹೆಂಡತಿ. ನಾನು ನಿನಗೆ ಹೇಳಿದ್ನಿಲ್ಲಪ್ಪ, ಯಾರ ಕೂಗಿದ್ರು ಕಿರ್ಚಾಡಿದ್ರು ಹೋಗ್ಬ್ಯಾಡ್ರಿ ಅಂತ ಹೇಳಿ. ನೀ ಯಾಕೆ ಬಾಗಿಲು ತೆಗೆದು ಹೊರಗೆ ನೋಡಕ್ ಹೊಂಟಿದ್ದಿ? ಯಾಕಿಂತ ಭಂಡದೈರ ನಿನಗೆ? ನಾ ಹೇಳಿದ್ದನ್ನು ಕೇಳಕ್ಕಾಗಂಗಿಲ್ಲ. ನಾ ಹೇಳುಗಿನಿ ಖುದ್ದು 4:15 ನಾ ಬಂದು ನಿಮಗೆ ಎಬ್ಸ್ತೀನಿ ಅಂತ ಹೇಳಿ. ಮತ್ ನೀವ್ ಯಾಕೆ ಹೊರಗೆ ಬಂದಿರಿ? ಸ್ವಾಮಿಯರ, ಯಾರ ನಿಮ್ ಧ್ವನಿ ಒಳಗೆ ಬಂದು ಕರೆದ್ರಿ, ಬರ್ರಿ ಪೂಜಕ್ ಅಂತಂದು. ಎಷ್ಟೊತ್ತು ಬಾಗಿಲು ಬಡಿಯಕತ್ತರ್ರಿ. ಅದಕ್ಕ ಯಾರು ಅಂತ ಬಾಗಿಲು ತೆಗೆದು ನೋಡ್ದೆ, ಯಾರು ಇದ್ದಿದ್ದಿಲ್ಲ. ಹಂಗ ನಾನು ಆಜು ಬಾಜು ನೋಡಿದ್ನ್ಯಾ. ಆಮೇಲೆ ನನಗೆ ಸಡನ್ ಆಗಿ ಯಾರೋ ರಮೇಶ ಅಂತ ಒಂದು ಮೆಲ್ಕ ದನಿಯೊಳಗೆ ಕರೆದಂಗಾತು. ನಂಗೊಂಥರ ಅವ್ರು ಹಂಗೆ ಕರೆದ ತಕ್ಷಣ ಒಂಥರ ಮಬ್ಬು ಕವಿದಂಗಾತು. ಅದಾದ್ಮ್ಯಾಗ ಒಮ್ಮಿದ ಮಕ್ಳೇ ಗೀತಾ ಕೂಗ್ದಂಗೆ ಕೇಳ್ತ್ರಿ. ಅದಕ್ಕೆ ನೋಡೋಣ ಅಂತ ಹೊಂಟಿದ್ದೆ. ಅಷ್ಟ್ರಾಗ ನೀವು ಬಂದ್ರಿ. ನಡಿಯಪ್ಪ, ಒಳ ನಡಿ, ಹೇಳ್ತೀನಿ. ಹೂರಿ ಸೋಮ್ಯರ, ಆತ್ರಿ. ಸೋಮ್ಯರ, ಈಗ ಅಗಲ್ ಕರೆದಿದ್ದು ನನ್ನ ಹೆಂಡತಿ ಅಲ್ಲಂತೀರನ್ರಿ? ಅಲ್ಲಪ್ಪ, ನೀನ್ ಹೆಂಡತಿ ಇಲ್ಲೇ ಕುಂತಾಳಲ್ಲ ಕೋಣ್ಯಾಗ ನಿಮ್ಮವ್ವ ನಿಮ್ಮಪ್ಪನ ಜೊತೆಗೆ. ಆಕ್ಯಾಕೆ ಹೊರಗೆ ಬರ್ತಾಳ? ಅದು ಹೆಂಗೆ ಹೊರಗೆ ಬರ್ತಾಳ ನೀನ ಹೇಳ. ನೀನಾದ್ರೂ ಗಾಬರಿ ಆಗೋದು ಬಿಟ್ಟು 2 ನಿಮಿಷ ಯೋಚನೆ ಮಾಡಬೇಕು, ಆಕೆ ಹೆಂಗೆ ಬರ್ತಾಳ ಅಂತ ಹೇಳಿ. ನಿಮಗೆ ಅಷ್ಟು ಹೇಳಿದ್ಮ್ಯಾಗೂ ಅದನ್ನ ಮಾಡಬಾರ್ದು. ಇವಾಗ ಎಲ್ಲರೂ ಕೂತ್ಕೊಳ್ರಿ, ಇಲ್ಲೇ ಮಲ್ಕೊಳ್ರಿ. ನಾನು ಇಲ್ಲೇ ಮಲ್ಕೋತೀನಿ, ಯಾರು ಬರಲ್ಲ. ನೋಡೋಣ ಅದೇನಾಗುತ್ತೋ. ಆಮೇಲೆ ನೀವು ಯಾರು ಗಾಬರಿ ಆಗಕ್ಕೆ ಹೋಗ್ಬೇಡ್ರಿ. ನೀವಿಲ್ಲಿ ಎಲ್ಲಿವರೆಗೂ ನೀವು ಗುಡಿಯಾಗಿರ್ತೀರಿ ಅಲ್ಲಿವರೆಗೂ ಅದು ನಿಮ್ಮ ಹತ್ರ ಬಂದು ನಿಮ್ಮ ಕಣ್ಣು ಮುಂದೆ ಓಡಾಡಿದ್ರು ನಿಮ್ಗೆ ಏನು ತೊಂದರೆ ಮಾಡೋಕ್ಕಾಗಲ್ಲ. ಆ ಥರ ನಾನು ದಿಗ್ಬಂಧನ ಹಾಕಿನಿ ರೂಮ್ ತುಂಬ. ನಿಮ್ಮ ಒಂದೊಂದು ಕೂಲು ಕೂಡ ಅದಕ್ಕೆ ಸೋಕಕ್ಕಾಗಂಗಿಲ್ಲ. ಅಷ್ಟು ಮಾತ್ರ ನಾನು ಭರವಸೆ ಕೊಡ್ತೀನಿ. ಮಕ್ಕೋರಿಗೆಲ್ಲರೂ ನಾನು ಇಲ್ಲೇ ಇರ್ತೀನಿ, ನಾನೇ ಎಬ್ಬಿಸ್ತೀನಿ. ಇನ್ನು ಯಾರ ಹೊರಗ ಏನ ಶಬ್ದ ಆದ್ರೂ ಯಾರು ಕಿವಿಗೊಡ್ತಕ್ಕದ್ದಲ್ಲ, ಎದ್ದು ಹೋಗ್ತಕ್ಕದ್ದಲ್ಲ. ಅರ್ಥ ಆತಾ? ತಿಳಿತಾ? ಆತ್ರಿ ಬುದ್ಧಿಯರ, ಹಂಗ ಮಾಡ್ತೀವಿ. ಅದು ನಮ್ಮನ್ನ ಹೊರಗೆ ಹೆಂಗಾರ ಮಾಡಿ ಕರೆಸ್ಬೇಕಂತಂದು ಭಾಳ ಪ್ರಯತ್ನ ಮಾಡತೈತ್ರಿ ಬುದ್ಧಿಯರ. ಹೌದ್ರಮ್ಮ, ಅದಕ್ಕೆ ಭಯ ಐತಿ. ಯಾಕಂದ್ರೆ ನಾಳೆ ನಾನು ಹೋಮ ಮಾಡ್ತೀನಿ ಅನ್ನೋದನ್ನ ಅದು ಕೇಳಿಸ್ಕೊಂಡಿರುತ್ತ. ಆ ಹೋಮ ತಪ್ಸಕ್ಕೆ ಇಷ್ಟೆಲ್ಲ ಮಾಡಕತ್ತೈತಿ. ಒಂದ್ಸರಿ ನಿಮ್ಮ ದೇಹ ಅದಕ್ಕೆ ಸಿಕ್ತು ಅಂದ್ರೆ ನಿಮ್ಮನ್ನೆಲ್ಲರನ್ನೂ ಅದ್ರ ವಶಕ್ಕೆ ವಾಪಸ್ ತಗೋಬೇಕು ಅಂತನ ಕಾಯಕತ್ತೈತಿ. ಅದಕ್ಕೆ ನಾನೇನು ಹೇಳ್ತೀನಿ, ಅಷ್ಟು ನೀವು ಮಾಡಿದ್ರೆ ಸಾಕು. ಮಕ್ಕೋರಿ, ಎಲ್ಲರೂ ಮಕ್ಕೋರಿ ಆರಾಮಾಗಿ. ಬೆಳಗ್ಗೆ ಹೋಮನ ದೆವ್ವಲ್ಲ, ಅವ್ರಪ್ಪನೂ ತಪ್ಸಕ್ಕಾಗಲ್ಲ. ಒಂದು ದೆವ್ವಲ್ಲ, ಈಗ ಎಷ್ಟು 5-6 ದೆವ್ವ ಸೇರಿಸಿ ಒಂದು ಏನು ಬಿಟ್ಟಾರಲ್ಲ ಅಲ್ಲಿ ಗೀತವನ್ ಮೈಯಾಗ, ಅಂತವಿನ್ನ 50 ಬಂದ್ರೂ ಹೋಮನ ತಪ್ಸಕ ಯಾರ ಕೈಲೂ ಸಾಧ್ಯ ಇಲ್ಲ. ನಾನೇನು ಹೇಳ್ತೀನಿ ಅಷ್ಟು ಮಾಡ್ರಿ. ಇನ್ನು ಯಾವುದು ನೀವು ತಲೆಗೆ ಕೊಡ್ಬೇಡ್ರಿ, ಕಿವಿಗೆ ಕೊಡ್ಬೇಡ್ರಿ. ಈಗ ನಮ್ಮ ದೊಡ್ಡ ಮಗ ದೊಡ್ಡ ಸೊಸಿ ಏನೋ ಕಷ್ಟದಾಗ ಅದಾರ ಅನ್ನಂಗೆ ಈಗಾಗಲೇ ಒಂದು ಫೋನು ಬಂದಿತ್ರಿ. ಇವಂಗ ಮಕ್ಕೊಂಡಾರೆ ಎದ್ದು ನಾವು ಏನಾತಂತ ಗಾಬರಿ ಆದ್ರೆ ಅತ್ಲಾಗಿದ್ದ ನಾವು ಸುರೇಶ ಅಂದನ್ರಿ. ಅವಾಗ ನೀವು ಹೇಳಿದ್ರಲ್ಲ, ಅದು ನನ್ನ ತಲೆಯಾಗ ಬಂತು. ನಾನು ಏನು ಮಾಡಿದ್ರು ಅದ್ರದ್ದು ಕೇಳಲಿಲ್ರಿ ಮಾತು. ನಾವು ಸ್ವಾಮಿಯರ್ ಕರ್ಕೊಂಬರ್ತೀವಂದ್ರೆ ಕರ್ಕೊಂಬರ್ಬೇಡ್ರಿ, ನೀವು ಬಂದ್ಬಿಡ್ರಿ ಎಲ್ಲರೂ ಹೊರಗೆ ಕಾರ್ ಮಾಡ್ಕೊಂಡು ಅಂತ್ರಿ. ಅವಾಗ ನಮ್ಗೆ ಅಲ್ಲೇ ಅರ್ಥ ಆಗಿ ನಾವು ಹಿಂದಕ್ಕೆ ಸರ್ಕೊಂಡಿವ್ರಿ ಬುದ್ಧಿಯಾರ. ಆದ್ರೆ ಇವ ಏಟ್ ಹೇಳಿದೀನಿ ರೀ ನಾನು, ಬಾಗಿಲು ತೆಗಿಬಿಡಲ್ಲ ರಮೇಶ ಅಂದ್ರೆ ಒಟ್ಟ ನನ್ನ ಮಾತು ಕೇಳಲಿಲ್ಲ ನೋಡ್ರಿ. ನಾವು ಗುಡಿಯಾಗ ಅದೀವಿ, ನಮ್ಮನ್ನ ಏನು ಮಾಡ್ತೇ ಅವ ಅಂತಂದು ಹೋಗಿ ತೆಗೆದು ಇಷ್ಟೇ ರಗಳಿ ಮಾಡ್ತಿದ್ ನೋಡ್ರಿ. ಈಗ ಇವ ಅಂದ್ರ ಈಗ ಗುಡಿ ಸುತ್ತಮುತ್ತ ದೆವ್ವ ಐತಾ ಅಥವಾ ನನ್ನ ಮೈಯಾಗ ದೆವ್ವಿತ್ ಬೇ?